ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಡೀಸೆಲ್ ಬೆಲೆ ಏರಿಕೆ ಆದಾಗ ಮಾತಾಡಲಿಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಮಾತಾಡಲಿಲ್ಲ, ರಾಜ್ಯ ಸರ್ಕಾರಕ್ಕೆ ಬರಬೇಕಾದಂಥ ಹಣ ಬರದೇ ಹೋದಾಗಲೂ ಕೂಡ ಮಾತಾಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದರು ಅಪ್ಪರ್ ಭದ್ರಾಕ್ಕೆ 5300 ಕೋಟಿ ಕೊಡ್ತೀವಿ. ಬಸವರಾಜ ಬೊಮ್ಮಾಯಿ ಅವ್ರ ಬಜೆಟ್ನಲ್ಲೂ ಕೂಡ ಅದನ್ನೇ ರೀಟ್ರೇಟ್ ಮಾಡಿದರು, 5300 ಕೋಟಿ ಕೊಡ್ತೀವಿ ಅಂತ. ಆಗಲೂ ಮಾತಾಡಲಿಲ್ಲ. ಯಾಕಂದರೆ ಇವರು ಈಗ ಕರ್ನಾಟಕ ಸರ್ಕಾರ ಎಂಥದ್ದು ಪಾಪರ್, ಈ ಪಾಪರ್ ಅಂದ್ರೆ ಗೊತ್ತಂತ ಅವ್ರಿಗೆ? ಯಾರು ಪಾಪರ್ ಅಂತ ಡಿಕ್ಲೇರ್ ಮಾಡೋರು? ಪಾಪರ್ ಅಂದ್ರೆ ಡೆಫಿನೇಷನ್ ಗೊತ್ತಾ ಅವನಿಗೆ, ಅಶೋಕನಿಗೆ? ನಾವು ಯಾವ್ದಾದ್ರು ಸಂಬಳ ನಿಲ್ಲಿಸಿದೀವ? ಯಾರ್ದಾದ್ರು ಸಂಬಳ ನಿಲ್ಲಿಸಿದೀವ? ಯಾವುದಾದ್ರೂ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಗ್ರಾಂಟ್ಗಳಿಗೆ ದುಡ್ಡು ಕೊಡದೆ ನಿಲ್ಲಿಸಿದೀವ? ಆಮೇಲೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ? ಗೊತ್ತಾ ನಿಮಗೆ? ಸುಮ್ಮನೆ ನೀವು ಅವ್ರು ಹೇಳ್ದದ್ದೇ ಬರೆದು ಬಿಡೋದು ಹೊತ್ತಾಗಿ. ಎಷ್ಟಿತ್ತು? 9 ರೂಪಾಯಿ 48 ಪೈಸೆ ಇತ್ತು. ಎಷ್ಟು? ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ 2014 ಜೂನ್ನಲ್ಲಿ ಆಗ್ತಾನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ರು. 9 ರೂಪಾಯಿ 48 ಪೈಸೆ ಆಯಿತು. ಮೇ 2020ಕ್ಕೆ ಮೇ 2020ಕ್ಕೆ 32 ರೂಪಾಯಿ 98 ಪೈಸೆ ಆಯಿತು. ಎಷ್ಟಾಯಿತು? 32 ರೂಪಾಯಿ 98 ಪೈಸೆ. ಫ್ರಮ್ 9 rupees 48 paise, it was excise duty on petrol. It was June 2014. 9 ರೂಪಾಯಿ 48 ಪೈಸೆ ಇದನ್ನ 20 ಮೇಗೆ ಎಷ್ಟಾಯ್ತು ಗೊತ್ತಾ? ಎಷ್ಟು? 32 ರೂಪಾಯಿ 98 ಪೈಸೆ. ಆಗ ಪ್ರತಿಭಟನೆ ಮಾಡಿದ್ರೆ ಇವರು, ಕರ್ನಾಟಕದ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರೇನ್ರಿ? ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಲಿಲ್ವಾ? ಬಡವರ ಮೇಲೆ ಹೊರೆ ಆಗಲಿಲ್ವಾ? ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ? 2014 ಜೂನ್ನಲ್ಲಿ 3 ರೂಪಾಯಿ 56 ಪೈಸೆ. 3 ರೂಪಾಯಿ 56 ಪೈಸೆ. ಅದೆಷ್ಟಾಯ್ತು ಗೊತ್ತಾ? 31 ರೂಪಾಯಿ 83 ಪೈಸೆ ಆಯಿತು. ಫ್ರಮ್ 3 ರೂಪಾಯಿ 56 ಪೈಸೆಯಿಂದ 31 ರೂಪಾಯಿ 83 ಪೈಸೆ. ಎಷ್ಟು ಜಾಸ್ತಿ ಆಯಿತು? 10 ಪಟ್ಟು. ಎಷ್ಟು ಪಟ್ಟು ಜಾಸ್ತಿ ಆಯ್ತಪ್ಪ? 10 ಪಟ್ಟು. 10 ಪಟ್ಟು 10 times.